ನೋಡಿ ಘಮ ಘಮ ಅನ್ನೋ ಮಟನ್ ಸಾಂಬಾರು 1 kg ಮಟನ್ಗೆ ನಾನಿಲ್ಲಿ ಅಳತೆ ಹೇಳ್ತಾ ಇದ್ದೀನಿ. 1 kg ಮಟನ್ಗೆ ನೀವು 4 ಹಿಡಿಯಷ್ಟು ಈರುಳ್ಳಿನ ಹಾಕ್ಕೊಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಒಂದು 10 ರಿಂದ 15 ಕಾಳಷ್ಟು ಕಳಿಕಾರು ಮೆಣಸನ್ನ ಹಾಕ್ಕೊಬೇಕು. ಮತ್ತು ಒಂದು 2 ಪೀಸಷ್ಟು ಚಕ್ಕೆನ ಹಾಕ್ಕೊಬೇಕು, ಒಂದು 5-6 ಲವಂಗ. ಹಾಗೆ ಬೆಳ್ಳುಳ್ಳಿ ಪ್ರಮಾಣ ನಿಮಗೆ ಒಂದು ಅರ್ಧ ಹಿಡಿಯಷ್ಟು ಇರಬೇಕು. ಬೆಳ್ಳುಳ್ಳಿಕ್ಕಿಂತ ಶುಂಠಿ ಸ್ವಲ್ಪ ಕಡಿಮೆ ಇರಬೇಕು. ಇದು ಸಾಂಬಾರು ಸೊಪ್ಪು, ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತಾರೆ. ಇದನ್ನು ಇವಾಗ ಸ್ವಲ್ಪ ಹಾಕ್ಕೋಬೇಕು, ಅರ್ಧ. ಕಾಯಿ ರುಬ್ಬುವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಬೇಕು. ನೋಡಿ ಇದು ನಿಮಗೆ ಪುದೀನ ಸೊಪ್ಪು ಹಿಂಗೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀವು ಮಿಕ್ಸಿನಲ್ಲಿ ರುಬ್ಕೊಬೇಕು. ಇದನ್ನು ನುಣ್ಣಗೆ ರುಬ್ಕೊಬೇಕು. ನೀವು ಯಾವಾಗಲೇ ಅಡುಗೆ ಮಾಡಬೇಕಾದ್ರೂ ಒಂದು ತಟ್ಟೆನಲ್ಲಿ ಈ ಥರ ಆರ್ಗನೈಸ್ ಮಾಡಿಕೊಂಡ್ರೆ ನಿಮಗೆ ಅಳತೆ ನೀಟಾಗಿ ಬರುತ್ತೆ, ನೀವು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಈಗ ಹೊಸ್ದಾಗಿ ಯಾರು ಮಾಡ್ತಾ ಇರ್ತೀರ ಅವರು ಇದನ್ನು ಫಾಲೋಅಪ್ ಮಾಡಿ. ತುಂಬ ಹಳಬರಾದರೆ ಕಣ್ಣಳತೆಯಲ್ಲೇ ಮಾಡಿಬಿಡ್ತಾರೆ. ಬಟ್ ಹೊಸಬ್ರಿಗೆ ಈ ಟೆಕ್ನಿಕ್ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ ನಾನು 1 kg ಮಟನ್ನ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಕೊಬ್ಬು, ಫ್ಯಾಟ್ ಅಥವಾ ಚಿಂತ ಕರಿತೀವಿ, ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊತೀವಿ. ಇದು ಸಾಂಬಾರು ಕೊನೆಯಲ್ಲಿ ಹಾಕ್ಕೊತೀವಿ. ಇದು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಈಗ ಈ ಮಸಾಲೆನ ರುಬ್ಕೊಂಡಿದ್ದೀನಿ. 5 ಲೀಟ್ರ್ ಕುಕ್ಕರ್ಗೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸಾಕು ಮಟನ್ ಸಾಂಬಾರಿಗೆ. ಮಟನಲ್ಲೇ ಜಿಡ್ಡಿರೋದ್ರಿಂದ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹಾಕೋತಾರೆ. ಮಟನ್ ನಮ್ಮ ಕಡೆ ನಾನು ಹಾಕೋಲ್ಲ. ಮಟನ್ಗಿನ್ನ ಈ ಮಸಾಲೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿ ಉಪ್ಪು ಹಾಕಿ ಆಮೇಲೆ ಮಟನ್ ಹಾಕ್ಕೊಂಡು ಹುರಿದ್ರೆ ತುಂಬಾ ರುಚಿ ಬರುತ್ತೆ. ಬೇಕಾದರೆ ಟ್ರೈ ಮಾಡಿ. ಅಷ್ಟೇ ಹಾಗೂ ಕೂಡ ಮಾಡ್ಬೋದು. ಇಲ್ಲ ನಾವು ಮಸಾಲೆ ಹಾಕಿ ಆಮೇಲೆ ಮಾಡ್ತೀನಿ ಅಂದರೆ ಈ ಮೆಥಡು ಕೂಡ ತುಂಬಾ ರುಚಿಯಾಗಿರುತ್ತೆ. ನೋಡಿ ಇವಾಗಲೇ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಮಸಾಲೆಗೆ ಚೆನ್ನಾಗಿ ಹಿಡಿಯುತ್ತೆ ಮಟನ್ಗೆ ಅಂತ. ನೋಡಿ ಈ ರೀತಿ ಎಲ್ಲ ಸ್ವಲ್ಪ ಮಸಾಲೆ ಡ್ರೈ ಆದಮೇಲೆ ನಾವು ಇವಾಗ ಇದಕ್ಕೆ ಮಟನ್ನ ಸೇರಿಸ್ಕೊಬೇಕು. ಈ ರೀತಿ ಮಟನ್ನ ಸೇರಿಸ್ಕೊಂಡು ನಾವು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಮಟನ್ನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ಬೇಯಿಸ್ಕೋಬೇಕು. ಆವಾಗ ಮಟನ್ ಒಂಥರ ಟೇಸ್ಟ್ ಬರುತ್ತೆ. ನೋಡಿ ಮಟನ್ ಬೇಯ್ತಾ ಇದೆ. ಈ ಮಟನ್ನಲ್ಲಿರೋ ಸೈಡಲ್ಲಿರೋ ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು. ಕಮ್ಮಿಯಾಗಿ ಡ್ರೈ ಆದರೆ ಆವಾಗ ಮಟನ್ ಸ್ವಲ್ಪ ಬೆಂದಿರುತ್ತೆ ಅಂತ ಅರ್ಥ. ಮತ್ತು ನಾವಿವಾಗ ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀವಿ. ಯೂಶ್ವಲಿ ಮಟನ್ ಸಾಂಬಾರಿಗೆ ಟೊಮೊಟೊ ಹಾಕಲ್ಲ, ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ರುಚಿ ಸ್ವಲ್ಪ ಜಾಸ್ತಿ ಬರುತ್ತೆ. 1 kgಗೆ 1 ಟೊಮೊಟೊ ಹಾಕ್ತಾಯಿದ್ದೀನಿ. ಆವಾಗಲೇ ಏನು ಮಸಾಲೆ ರುಬ್ಬಿದ್ದೀರ ಅದೇ ಜಾರ್ಗೆ ಖಾರದ ಪುಡಿ, ಮಟನ್ ಸಾಂಬಾರು ಪುಡಿ, ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ತೀನಿ, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಇವಾಗ 1 ಟೊಮೊಟೊ ಆವಾಗಲೇ ಏನಿಟ್ಟಿದೆ ಅದನ್ನು ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೊಬೇಕು. ನೋಡಿ ಈ ರೀತಿ ರುಬ್ಕೊಬೇಕು. ತುಂಬ ನೀರಿತ್ತಲ್ಲ, ಇವಾಗ ನೋಡಿ ಎಷ್ಟು ತಿಕ್ ಕನ್ಸಿಸ್ಟೆನ್ಸಿ ಬಂದಿದೆ, ತಿಕ್ಕಾಗಿ ಬರ್ತಾಯಿದೆ. ಹಿಂಗೆ ಬಂದಾಗ ನಾವು ಇದಕ್ಕೆ ನಾವು ರುಬ್ಬಿರೋ ಅಂತಹ ಖಾರದ ಪುಡಿ ಮತ್ತು ಟೊಮೊಟೊ ಅದನ್ನು ನೋಡಿ ಹಿಂಗೆ ಸೇರಿಸ್ಕೋಬೇಕು. ಇದನ್ನು ಸೇರಿಸ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಾವು ಲಿಡ್ಡನ್ನ ಕ್ಲೋಸ್ ಮಾಡ್ಕೋಬೇಕು. ನೋಡಿ ಇದಕ್ಕೆ ತಕ್ಕಂಗೆ ನಾನು ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ಅಳತೆ ಪ್ರಕಾರ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದು ಮಿಕ್ಸ್ ಮಾಡಿಕೊಂಡು ನಾವೀಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ವಿಷಲ್ ಹಾಕ್ಸ್ಕೋಬೇಕು. ಅದು ಮಟನ್ಗೆ ತಕ್ಕಂಗೆ ಹಾಕ್ಸ್ಕೋಬೇಕು. ಎಳೆ ಮಟನ್ ಆದರೆ 4 ಸಾಕು. ನೀವು ಬಲ್ತಿರೋ ಮಟನ್ ಅಂದರೆ 5 ರಿಂದ 6 ಅಥವಾ 7 ವಿಷಲ್ನ ಹಾಕಿಸ್ಕೋಬೇಕು. ಅದಾದಮೇಲೆ ನೀವು 3ನೇ ಬಾರಿಗೆ ನಾವು 3ನೇ ಸ್ಟೆಪ್ಪಲ್ಲಿ ನಾವು 1 kg ಮಟನ್ಗೆ 4 ಹಿಡಿ ನಮ್ಮ ಕೈಯಲ್ಲೇ 4 ಹಿಡಿ. ಚಿಕ್ಕ ಕೈ ಆದರೆ 5 ಹಿಡಿ, ದೊಡ್ಡ ಕೈ ಆದರೆ 4 ಹಿಡಿ. ನಂದು ಸ್ವಲ್ಪ ದೊಡ್ಡ ಕೈ ಇದೆ, ಹಂಗಾಗಿ 4 ಹಿಡಿ ಕೈ ತುರಿ, 1 ಹಿಡಿ ಕರಿಬುರ್ಗಡ್ಲೆ, ಇಷ್ಟು ಗಸಗಸೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೊಂಡು ನಾವು ಏನು ಕುಕ್ಕರ್ ಇದೆ ಅದನ್ನು ಲಿಡ್ನ ಓಪನ್ ಮಾಡಿ ಅದಾದಮೇಲೆ ಇದನ್ನು ಸೇರಿಸ್ಬೇಕು. ಬಿರೋಂಥ ಕಾಯಿ ಮಿಶ್ರಣನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಆಗಲೇ ಎತ್ತಿಟ್ಕೊಂಡಿದ್ನಲ್ಲ ಚರ್ಬಿನ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಈ ಚರ್ಬಿ ಬೇಯೋ ತನಕ ಇದು ಕುದಿಬೇಕು. ಹೀಗೆ ತಕ್ಕಷ್ಟು ಉಪ್ಪನ್ನ ನಾವು ಹಾಕ್ಕೊಬೇಕು. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಹಿಂಗೆ ಕುದಿಯೆಲ್ಲ ಆದಮೇಲೆ ಚರ್ಬಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಹಿಂಗೆ ಬೆಂದಮೇಲೆ ನಾವು ಮಟನ್ ಸಾಂಬಾರು ರೆಡಿ ಅಂತ ಅಂದ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅದ್ರ ಬಣ್ಣ ಆಗಿರ್ಬೋದು, ಸುವಾಸನೆ ಆಗಿರ್ಬೋದು, ಘಮ 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 ಅಂತ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಮಟನ್ ಸಾಂಬಾರಿಗೆ ಮುದ್ದೆ ರೆಡಿ ಮಾಡ್ತಾಯಿದ್ದೀನಿ. ನಾನು ಈ ಥರ ಮುದ್ದೆ ಮಾಡ್ತೀನಿ, ಒಂದು ಗಂಟು ಇರೋದಿಲ್ಲ. ನಿಮ್ಗೇನಾದರೂ ಮುದ್ದೆ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಕರುನಾಡ ಅಡುಗೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದವ್ರನ್ನ ಬೆಳೆಸಿ, ಕನ್ನಡದವ್ರನ್ನ ಉಳಿಸಿ, ಕನ್ನಡದವ್ರನ್ನ ಮೇಲೆ ತೊಗೊಬನ್ನಿ. ಇದನ್ನೇ ನಾನು ಎಲ್ರಿಗೂ ಕೇಳ್ಕೊಳ್ಳೋದು. ತುಂಬ ಧನ್ಯವಾದಗಳು. ನೋಡಿ, ನಿಮಗೆ ಹೊಸಬ್ರಿಗೆ ಈ ಸಾಂಬಾರು ತುಂಬ ಮಾಡೋದಕ್ಕೆ ಅನುಕೂಲ ಆಗಿರುತ್ತೆ. ಹಳಬ್ರಿಗೆ ನೀರು ಕುಡಿದಷ್ಟೇ ಈಸಿ. ಮಂಡ್ಯ ಅಡುಗೆ ಶೈಲಿ, ಮೈಸೂರು ಶೈಲಿ, ನಾಗಮಂಗಲ ಶೈಲಿ ಮಟನ್ ಸಾಂಬಾರು ಏನು ಹೊಸ್ತೇನಲ್ಲ. ಎಲ್ರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.